ನಾನಿಲ್ಲಿ ಚಪಾತಿ ತೊಗೊಂಡಿದ್ದೀನಿ, ಸುಮಾರು ಒಂದು 5ರಿಂದ 6 ಚಪಾತಿ ತೊಗೊಂಡಿದ್ದೀನಿ. ಎಷ್ಟು ಬೇಕು ಅಷ್ಟು ತೊಗೋಬೋದು. ಇಲ್ಲಿ ನೀವು ಚಪಾತಿ ಫ್ರೆಶ್ ಕೂಡ ತೊಗೋಬೋದು ಅಥವಾ ರಾತ್ರಿ ಉಳ್ಕೊಂಡಂತಹ ಚಪಾತಿ ಕೂಡ ನೀವು ಇದಕ್ಕೆ ಬಳಸ್ಕೋಬೋದು. ಇಲ್ಲಿ ಒಂದು 3 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿನಿ. ಈ ರೀತಿ ತುರ್ಕೊಂಡು ತೊಗೋಬೇಕು, ಮ್ಯಾಶ್ ಮಾಡ್ಕೋಬಾರ್ದು. ಈ ರೀತಿ ತುರ್ಕೊಂಡೇ ತೊಗೊಳ್ಳಿ, ತುಂಬ ಸರಿಯಾಗಿ ಬರುತ್ತೆ ಈ ಪಿಜ್ಜಾ ಅಥವಾ ಸ್ಯಾಂಡ್ವಿಚ್ ರೆಸಿಪಿ. ಇದಕ್ಕೆ ನೀವು ಪಿಜ್ಜಾ ಅಂತೀರಾ ಸ್ಯಾಂಡ್ವಿಚ್ ಅಂತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನೋಡಿ, ಆಲೂಗಡ್ಡೆ ತುರ್ಕೊಂಡಾದ್ಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ತರಕಾರಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ, ತುಂಬ ಸರಿಯಾಗಿರುತ್ತೆ ಈ ರೆಸಿಪಿ ಮತ್ತು ತುಂಬ ಹೆಲ್ದಿ ಕೂಡ ಈ ರೆಸಿಪಿ. ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಅಥವಾ ಪುಡಿ ಖಾರ ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ. ಇಷ್ಟಾದರೆ ಸಾಕು. ಇವಾಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸರಿಯಾಗಿ ಕೈಲಿಂದನೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಹಿಟ್ಟು ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಇವಾಗ ನಮ್ಮ ಸ್ಟಫಿಂಗ್ ತಯಾರಾಗಿದೆ. ಇದರಲ್ಲಿ ಬೇರೆ ತರಕಾರಿ ಇಷ್ಟ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಪಕ್ಕಕ್ಕೆ ಎತ್ತಿಡ್ತಿದ್ದೀನಿ. ಇಲ್ಲಿ ಚಪಾತಿ ತೊಗೊತಿದ್ದೀನಿ, 1 ಚಪಾತಿ ತೊಗೊಂಡಿದ್ದೀನಿ. ಇದಕ್ಕೆ ಇಲ್ಲಿ ನಾನು ಟೊಮೆಟೊ ಸಾಸ್ ಹಚ್ತೀನಿ. ನಿಮ್ಮಲ್ಲಿ ಮನೆಯಲ್ಲಿ ಯಾವ ಚಟ್ನಿ ಇರುತ್ತೆ ಅದನ್ನೇ ಹಚ್ಕೋಬೋದು. ಪಿಜ್ಜಾ ಸಾಸ್ ಇದ್ದರೆ ಅದು ಕೂಡ ಹಚ್ಕೋಬೋದು, ಅಥವಾ ಗ್ರೀನ್ ಚಟ್ನಿ ಇದ್ದರೆ ಅದು ಕೂಡ ಹಚ್ಕೋಬೋದು, ಅಥವಾ ಏನೂ ಇಲ್ಲ ಅಂದರೆ ಈ ರೀತಿ ಟೊಮೆಟೊ ಕೆಚಪ್ ಕೂಡ ಹಚ್ಕೋಬೋದು ನೀವಿಲ್ಲಿ. ಇವಾಗ ನೋಡಿ, ಟೊಮೆಟೊ ಕೆಚಪ್ ಹಚ್ಚಿದ ಮೇಲೆ ನಾವು ಮಾಡಿದಂತಹ ಈ ಆಲೂ ಮಸಾಲಾನ ಹಚ್ತಿದ್ದೀನಿ. ಈ ಆಲೂ ಮಸಾಲೆ ನಿಮಗೆ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಚ್ಕೋಬೋದು. ಓಕೆ ನೋಡಿ, ಸರಿಯಾಗಿ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಈ ರೀತಿ ಹಾಕಿದ ಮೇಲೆ ಇಲ್ಲಿ ನಾನು ಮೇಲೆ ಒಂದು ಸ್ವಲ್ಪ ಸೇವ್ ಹಾಕ್ತಿದ್ದೀನಿ, ಬಾರೀಕ್ ಸೇವ್. ಈ ಸೇವ್ ನಾನು ಮನೆಯಲ್ಲೇ ಮಾಡಿರೋದು. ಬೇಕಿದ್ರೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೇವ್ ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ನಾನಿಲ್ಲಿ ಸೇಮ್ ಪಿಜ್ಜಾ ಯಾವ ರೀತಿ ತಿಂತೇವಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ ಇದಕ್ಕೆ. ಈ ರೀತಿ ಸ್ವಲ್ಪ ಚೀಸ್ ಹಾಕೋದ್ರಿಂದ, ಚೀಸ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಚೀಸು ಅಥವಾ ಸೇವ ಎರಡೂ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಟೊಮೆಟೊ ಕೆಚಪ್ಪ ಮತ್ತು ಆಲೂ ಮಸಾಲ ಹಚ್ಕೊಂಡು ಇದನ್ನು ಮಾಡ್ಕೊಬೋದು ನೀವು. ಮತ್ತು ಇನ್ನೊಂದು ಚಪಾತಿ ಇಡ್ತಿದ್ದೀನಿ. ಇದು ಕೂಡ ಮೇಲೆ ನಾನು ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಹಚ್ಚಿದ್ದೀನಿ. ಹಚ್ಚಿ ಇದನ್ನು ಈ ರೀತಿ ಇಡ್ತಿದ್ದೀನಿ. ಇಲ್ಲಿ ಸೈಡ್ನಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಮೊದಲಿಗೆ ಒಂದು ಸ್ವಲ್ಪ ಹಂಚಿಗೆ ಎಣ್ಣೆಯನ್ನು ಹಚ್ತಿದ್ದೀನಿ. ಇಲ್ಲಿ ಎಣ್ಣೆ ಬದಲಾಗಿ ತುಪ್ಪ ಹಚ್ಕೋಬೋದು, ಅಥವಾ ಬಟರ್ ಇದ್ದರೆ ಬಟರ್ ಕೂಡ ಹಚ್ಕೋಬೋದು. ಇವಾಗೇನಿಲ್ಲ, ಎರಡೂ ಕಡೆಗೆ ಕ್ರಿಸ್ಪಿ ಆಗೋ ತನಕ ಎಣ್ಣೆ ಹಚ್ಚಿ ಈ ರೀತಿ ಒತ್ತಿ ಇದನ್ನು ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ನಾರ್ಮಲಾಗಿ ಚಪಾತಿ ಯಾವ ರೀತಿ ಬೇಯಿಸ್ಕೊತೀವೋ ನೋಡಿ ಅದೇ ರೀತಿ ಬೇಯಿಸ್ಕೋಬೇಕು. ಬಟ್ ಇದನ್ನು ಸರಿಯಾಗಿ ಕ್ರಿಸ್ಪಿ ಆಗಬೇಕು. ಮೇಲಿನ ಲೇಯರ ಎರಡೂ ಸೈಡ್ನಲ್ಲಿ ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಇರುವಾಗ ನೀವು ತಿಂದು ನೋಡಿ. ಇದಕ್ಕೆ ಯಾವುದೇ ರೀತಿ ಚಟ್ನಿ ಕೂಡ ಬೇಕಾಗಿಲ್ಲ, ತುಂಬಾ ರುಚಿಯಾಗಿರುತ್ತೆ. ಸೇಮ್ ನಾವು ಪಿಜ್ಜಾ ತಿಂತೇವಲ್ಲ ಅದೇ ರುಚಿ ಬರುತ್ತೆ. ಈ ರೀತಿ ಕ್ರಿಸ್ಪಿ ಮಾಡ್ಕೊಂಡು ತೊಗೊಂಡ್ರೆ ಒಳಗಡೆ ಚೀಸ್ ಕೂಡ ಇರುತ್ತೆ, ಸೇವ್ ಕೂಡ ಇರುತ್ತೆ. ಹೀಗಾಗಿ ನಾವು ಪಿಜ್ಜಾ ಅಥವಾ ಸ್ಯಾಂಡ್ವಿಚ್ ತಿಂತೇವಲ್ಲ ಅದೇ ರೀತಿ ಫೀಲ್ ಆಗುತ್ತೆ ನಮಗೆ, ಮತ್ತು ತುಂಬ ಹೆಲ್ದಿ ಕೂಡ, ಮತ್ತು ಚಪಾತಿ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ನಿಮಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ರುಚಿಯಾಗಿರುತ್ತೆ ಇದು ಅಂತೇಳಿ. ವಾವ್ ನೋಡಿ, ಈ ರೀತಿ ಚಾಕು ಅಥವಾ ಈ ರೀತಿ ಕಟರ್ ಇದ್ದರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಂಡು ತೊಗೋಬೋದು. ಸೊ ನನ್ನ ಮಕ್ಕಳಂತೂ ಕಾಯ್ಕೊಂಡು ಕುಂತಿದ್ದಾರೆ ಇದನ್ನು ತಿನ್ನೋದಕ್ಕೆ. ತುಂಬಾ ಖುಷಿ ಆಗುತ್ತೆ ಈ ರೆಸಿಪಿ ಮಾಡಿದರೆ. ಅವರಿಗೆ ತುಂಬ ಇಷ್ಟ ಮಕ್ಕಳಿಗೆ ಈ ರೆಸಿಪಿ. ಸೊ ನೋಡಿ, ಕೊನೆಗೆ ಇದಕ್ಕೆ ಈ ರೀತಿ ಸ್ವಲ್ಪ ಟೊಮೆಟೊ ಕೆಚಪ್ ಹಚ್ತಿದ್ದೀನಿ. ಟೊಮೆಟೊ ಕೆಚಪ್ ಹಚ್ಚಿ ಇದನ್ನು ಸೇವ್ ಹಚ್ಚಬೇಕು. ಈ ರೀತಿ ನೋಡೋಕೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈ ರೀತಿ ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಹಾಗೆ ಬಿಸಿ ಇರುವಾಗ ತಿನ್ಬೋದು. ವಾವ್ ನೋಡಿ, ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಪಿಜ್ಜಾ ಅಥವಾ ಸ್ಯಾಂಡ್ವಿಚ್ ರೆಸಿಪಿ ರೆಡಿಯಾಗಿದೆ. ನಾನು ಸುಮಾರು ವಾರದಲ್ಲಿ ಒಂದು 2 ಸಲನಾದರೂ ಮಾಡ್ತೀನಿ ಚಪಾತಿ ಉಳ್ಕೊಂಡ್ರೆ ಮನೆಯಲ್ಲಿ. ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ. ಸೊ ನೀವು ಕೂಡ ಮಕ್ಕಳಿದ್ರೆ ಅಥವಾ ನಿಮ್ಗೆ ಏನಾದರೂ ಸ್ಪೆಷಲ್ ಆಗಿ ತಿನ್ಬೇಕನ್ನಿಸಿದ್ರೆ ಈ ರೀತಿ ಹೆಲ್ದಿಯಾಗಿ ಮನೆಗೆ ಮಾಡ್ಕೊಂಡು ತಿನ್ನೋಡಿ. ಥ್ಯಾಂಕ್ ಯು.